ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿ ಹೇಗಿದ್ದೀರಾ? ಕಿತ್ತಾಡ್ಬಿಡಿ ಸುಮ್ಮನಿರೋ. ನಮ್ಮ ಮನೇಲಿ ಡೈಲಿ ಬರೀ ಮಕ್ಳು ಜಾಸ್ತಿಯಾಗಿ ಕಿತ್ತಾಡೋದೇ ಕೆಲಸ. ನಮ್ಮ ವಿನಿ ಒಳ್ಳೊಳ್ಳೆ ಕಾಮಿಡಿ ಮಾಡ್ತಿರ್ತಾನೆ ಡೈಲಿ. ನಮ್ಮ ವಿನಿ ಇವತ್ತು ಫುಲ್ ಸಂಡೇ ಮಂಡೇ ಎಲ್ಲ ಕಲ್ತ್ಕೊಬಂದು ನಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ. ಅದ್ರ ಜೊತೆಗೆ ನಮ್ಮ ರಿಷಿನೂ ಕಲ್ತಿದ್ದಾನೆ. ನಮ್ಮ ರಿಷಿ ಫುಲ್ ಕ್ವಾಟ್ಲೆ ಅಂದ್ರೆ ಕ್ವಾಟ್ಲೆ. ನೋಡಿ ಫ್ರೆಂಡ್, ವಿಡಿಯೋ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್, ಈಗ ಬಂದಿದ್ದೀವಿ ನಾವು ನಿಮ್ಮ ರಮ್ಯಾ ಮತ್ತೆ ಮಂಜುನಾಥ್ ಮಾತಾಡೋ. ನಾನು ಅಪ್ಲೋಡ್ ಮಾಡಲ್ಲ ಅಂತ ಮಾತಾಡ್ತಾನೆ. ನಾನು ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಿರೋದೇ ಅಪ್ಲೋಡ್ ಮಾಡಕ್ಕೆ. ನಮ್ಮ ಅಪ್ಪಂದು ಅಂತ, ನಮ್ಮ ಅಪ್ಪನಾಗ ಬರ್ತಾನೆ. ನಮ್ಮ ಅಪ್ಪಂದು ಅಂತಿದ್ದೆ ಅಲ್ವೇ ನಾವು. ರಿಷಿ ಅದು ಆಚೆ ಯಾರ್ದು? ನಿಮ್ಮ ಅಪ್ಪಂದು ಯಾಕಾಗತ್ತೆ? ಅದು ನಂದು ತಾನೇ. ನೋಡ್ತೀನಿ ಕೊಡ ಒಂದ್ಸಲಿ. ಕೊಡು ಮಾಮಂಗೆ. ಕೊಡಲ್ವಾ? ನಿಮ್ಮ ಅಪ್ಪಂದಲ್ಲ, ನಂದು ಕೊಡು. ನಿಮ್ಮ ಅಪ್ಪಂದ? ನಿಮ್ಮ ಅಪ್ಪಂದ ಯಾರ್ದು? ಚೈತ್ರ ಅಂತೂ ಫುಲ್ ರೀಲ್ಸ್ ನೋಡೋದ್ರಲ್ಲಿ ಮುಳುಗೋಗ್ಬಿಟ್ಟವಳೆ. ಯಾರು ಚಿನಿ ಕಪ್ಪಿಕ್ಕಿರೋದು ಹಣೆಗೆ? ಚಿನಿ ಯಾರು ಕಪ್ಪಿಕ್ಕಿರೋದು ಹಣೆಗೆ? ಒರೆಸ್ಕೊಂಡು ಕಡಿಮೆ ಮಾಡ್ಕೊ. ಜಾಸ್ತಿ ಹಾಕ್ಬಿಟ್ಟೈತೆ. ಹುಷಾರದ? ನಾನು ನೀನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ಸುಳ್ಳು ಹೇಳ್ಬೇಡ. ಚೆನ್ನಾಗಿ ನೋಡ್ಕೊಂಡಿಲ್ವಾ? ನಿಜ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಸರಿ, ನೆನ್ನೆ ಯಾಕೆ ಅಳ್ತಿದ್ದೆ? ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗು. ಮತ್ತೆ ಇಲ್ಲಿ ನೀ ಇದ್ದೇ ಅಳ್ತಿದ್ರೆ ಯಾರಾದ್ರೂ ತಪ್ಪು ತಿಳ್ಕೊಳಲ್ವಾ? ಇವಾಗ ಹುಷಾರಾಗಿದ್ಯಾ? ಊಟ ಮಾಡ್ತೀಯಾ? ಮೀಮಿ ತಿನ್ನಲ್ಲ? ಸರಿ, ಅದನ್ನ ಸ್ವಲ್ಪ ಒರೆಸ್ಕೊ. ವಾಚ್ ಕಿತ್ಕೊಂಡು ಅವ್ರ ಅಪ್ಪಂದು ಅಂತ ಕೊಡಕ್ ಬಂದಿದ್ದಾನೆ. ಅವ್ರ ಅಪ್ಪನ ವಸ್ತುಗಳನ್ನ ನಾನು ಏನು ಮುಟ್ಟೋ ಹಂಗಿಲ್ವಂತೆ. ಕೈಯಿಂದ ನಿಮ್ಮ ಅಪ್ಪ ಹೋದ್ಮೇಲೆ ನಾನೇ ನಿಮ್ಮ ಅಪ್ಪ ಹೋದ್ಮೇಲೆ ನಾನೇ ಗತಿ ರಿಷಿ. ಹೌದು. ನೋಡಿ ಫ್ರೆಂಡ್, ಸಾಯಂಕಾಲ ರಮ್ಯಾ ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ. ಅಮ್ಮ ನೋಡಿ ಬೈತೈತೆ. ಬಸ್ ಹಿಡ್ದೆ ಇಲ್ಲ, ಬಸ್ಸಿನ ತಕ ಒಡ್ಡೆ ಬಂದೆ. ಮೀನ್ ತಗೊಟ್ಟಿದ್ದೆ, ಸಾರನೆ ಮಾಡಿಲ್ಲ. ಇನ್ನೂ ತರಕಾರಿ ಸಾರ ಬಂದೆ. ನಾಳೆ ಬ್ಲಡ್ ಟೆಸ್ಟ್ ಮಾಡಕ್ ತಗೋಬಂದಿದ್ದೀನಿ. ನಿಮ್ಗೆ ರಾತ್ರಿ ಟೈಮ್ ಇತ್ತು, ಮಾಡಿಸ್ಕೊತೀರಾ? ಏಕೆ? ಏನಾಗೈತೆ? ಜ್ವರ ಎಲ್ಲೈತಿ? ಜ್ವರ ಡೆಂಗ್ಯೂ ಜ್ವರ ಆಗಿದೆ. ಡೆಂಗ್ಯೂ ಆಗಿದೆ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಬಿಡ್ತಾರೆ, ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ಎಲ್ಲಾನು ಅಲ್ಲಿ ಇದು ಮಾಡು, ವಿಡಿಯೋಗಿಂದ ಇದು ಮಾಡ್ಬಿಟ್ಟು ಹುರ್ಕೊಂಡ್ಲಿ. ಅವಾಗ ನನ್ಗೆ ಫೋನ್ ಮಾಡ್ಲಿ. ಯಾಕೆ ಎಲ್ಲದಕ್ಕೂ ಟ್ರಿಗರ್ ಹಾಕಿಯಾ? ಮಾತಾಡು ಬೇರೆ ಬೇರೆ ಮತ್ತೆ ಹೇಳ್ತಾರ ಅವನು ಹೆಂಗೆ ಹೇಳ್ತಾಳೆ. ಇನ್ನೊಂದ್ಸತಿ ಈ ಕೈ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನಿಮ್ಮ ಅಪ್ಪನ ಜೊತೆ ಇತ್ತಂಗಡಿ ಮಾಡಿಸ್ತೀನಿ. ನಡಿ ಮನೆಗೆ, ನಡಿ ನಡಿ ಮನೆಗೆ. ನೀನು ಅಷ್ಟೇ, ನಡಿ ನಡಿ ಮನೆಗೆ. ಇದೇನ್ ನಿಮ್ಮಪ್ಪನ ಮನೆನಾ? ನಿಮ್ಮಪ್ಪನ ಮನೆನಾ? ಇದು ನಮ್ಮಪ್ಪನ ಮನೆ. ಹುಷಾರ್. ನಿಮ್ಮಪ್ಪನ ಮನೆ ಎಲ್ಲೈತೆ? ಎಲ್ಲೈತೆ ನಿಮ್ಮಪ್ಪನ ಮನೆ? ಹೋಯ್ತಾ ಇರಿ ಮತ್ತೆ. ನಡಿ, ಕಡಿ ಮನೆಯಿಂದ ಆಚೆ. ಇದು ನಮ್ಮಪ್ಪನ ಮನೆ. ನಿಮ್ಮಪ್ಪನ ಮನೆ ಆದ್ರೆ ಹೇಳು, ಹೋಯ್ತೀನಿ. ನಮ್ಮಪ್ಪನ ಮನೆ ನಾನು ಹೋಗಲ್ಲ. ಸರಿ, ಏನಾದರೂ ಸ್ಪೆಷಲ್ ಇವತ್ತು ಸ್ವೀಟ್ಸ್ ಏನಾದರೂ ಮಾಡಿಕೊಡು, ತಿನ್ಬೇಕು ಅನಿಸ್ತೈತೆ. ಏನು ಬೇಕು? ಶಾವಿಗೆ ಪಾಯಸ ಮಾಡಿಕೊಡು. ಡನ್, ಮಾಡಿಕೊಡ್ತೀನಿ.
ದುಡ್ಡು ಕೊಡು ಸಾಮಾನು ತರಕ್ಕೆ. ಫೋನ್ ಪೇ ಮಾಡ್ತೀನಿ. ಮಂಜು ಪ್ರತಿ ಸರಿ ಬಂದಾಗಲೂ ಏನಾದರೂ ಮಾಡಿಕೊಡು ಅಂತ ಕೇಳ್ತಿರ್ತಾರೆ. ಆದರೆ ಈಗ ನಾನು ಕೆಲ್ಸಕ್ಕೆ ಬಂದಮೇಲೆ ನಾನು ಅವರಿಗೆ ಏನೂ ಮಾಡಿಕೊಡೋಕ್ಕೆ ಟೈಮೇ ಸಿಗಲ್ಲ. ಅವರೂ ಏನೂ ಕೇಳಲ್ಲ, ಬರ್ತಾರೆ, ಒಂದು 2 ಡೇಸ್ ಇರ್ತಾರೆ, ಹೋಗ್ತಾರೆ. ಬಟ್ ಅವರು ಪ್ರತಿ ಸರಿ ಬಂದಾಗೆಲ್ಲ ಏನಾದರೂ ಸ್ಪೆಷಲ್ಲಾಗಿ ಇಷ್ಟಪಡ್ತಿದ್ರು. ಬಟ್ ಈ ನಡುವೆ ಏನೂ ಅಷ್ಟೊಂದು ಏನು ಕೇಳಲ್ಲ. ಯಾವಾಗ ಬಂದ್ರೂ ಕಾಯಿ ಹೋಳಿಗೆನ ತುಂಬ ಇಷ್ಟಪಟ್ಟು ಮಾಡಿಸ್ಕೊಳ್ಳೋರು, ಮತ್ತು ಜಾಮೂನು ಕೂಡ ಮಾಡಿಸ್ಕೊಳ್ಳೋರು. ಬಟ್ ಇವಾಗೆಲ್ಲ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ. ಆವಾಗಾದರೆ ಮನೆಯಲ್ಲೇ ಇರ್ತಿದ್ದೆ, ಎಲ್ಲೂ ಹೋಗ್ತಿರ್ಲಿಲ್ಲ. ಅವ್ರು ಬರ್ತಾರೆ ಅಂತ ಅಂದರೆ ನನಗೇನೋ ಒಂಥರ ಖುಷಿ ಅಂತ ಅನ್ಸೋದು. ಅವ್ರಿಗೆ ಏನೇನು ಬೇಕು ಇಷ್ಟಪಡೋದೆಲ್ಲನೂ ಮಾಡ್ತಿದ್ದೆ. ಬಟ್ ಇವಾಗ ನಾನು ಬ್ಯುಸಿ ಇರ್ತೀನಿ, ಅವರು ಬ್ಯುಸಿ ಇರ್ತಾರೆ. ಅವ್ರು ಬಂದ್ರೂ ಅವ್ರಿಗೆ ಒಂದೊಂದು ದಿನ ಟೈಮ್ ಕೊಡೋಕ್ಕಾಗಲ್ಲ. ಯಾವಾಗಂತ ಅಂದರೆ ತುಂಬ ಈಗ ಹೊರಗಡೆ ಹೋಗಲೇಬೇಕು, ಏನಾದರೂ ಕೆಲಸ ಇದೆ ಅಂತಂದರೆ ಮಾತ್ರ ನಾನು ಲೀವ್ ತೊಗೊಳ್ಳೋದು. ಅನ್ನೆಸೆಸರಿ ಲೀವ್ ನನಗೂ ಸಿಗೋಲ್ಲ. ಸೊ ಹಾಗಾಗಿ ಅವರು ಏನು ಇಷ್ಟಪಡ್ತಾರೆ ಅದನ್ನು, ಅಂದರೆ ನನ್ನ ಕೈಲಿ ಆದರೆ ಮಾಡ್ಕೊಡ್ತೀನಿ, ಇಲ್ಲಾಂದರೆ ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡೋಕ್ಕೆಲ್ಲ ಹೋಗಲ್ಲ. ಬಟ್ ಆದರೆ ಮಂಜು ತುಂಬ ಈ ಡ್ರಿಂಕ್ಸ್ ನಾನ್ ವೆಜ್ಗಿಂತ ಎಲ್ಲ ಸ್ವೀಟ್ಸ್ ಆಗಿರ್ಬೋದು, ಫ್ರೂಟ್ಸ್ಗಳಾಗಿರ್ಬೋದು, ಫ್ರೂಟ್ಸ್ ಜ್ಯೂಸ್ಗಳಾಗಿರ್ಬೋದು, ಇದನ್ನೆಲ್ಲ ತುಂಬ ಇಷ್ಟಪಡ್ತಾರೆ. ಆದರೆ ಹೊರಗಡೆ ಫುಡ್ಗಳನ್ನೂ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಸ್ವೀಟ್ಸ್ಗಳಂತಂದರೆ ಅವ್ರಿಗೂ ತುಂಬ ಇಷ್ಟ. ಮತ್ತು ಅವರು ಜಾಸ್ತಿ ತಿಂಡಿನ ಕೇಳ್ತಾರೆ. ನಾನು ಪಾಯಸ ಮಾಡಬೇಕಾದ್ರೆ ಯಾವಾಗಲೂ ಫಸ್ಟು ಪಾಕ ಮಾಡ್ಕೊಬಿಡ್ತೀನಿ. ಪಾನಕ ಮಾಡಿಕೊಂಡು ಆಮೇಲೆ ಅದಕ್ಕೆ ಶಾವಿಗೆನ ಹಾಕಿ ಒಂದು 5ರಿಂದ 10 ನಿಮಿಷ ಅಷ್ಟೇ ಬೇಯಿಸ್ಬೇಕಾಗೋದು. ಏಕೆಂದರೆ ಶಾವಿಗೆ ಎಲ್ಲ ಫುಲ್ ಕಲಸೋಗ್ಬಿಡುತ್ತೆ ಅದಕ್ಕೆ. ಮತ್ತು ಹಾಲನ್ನ ಫಸ್ಟೇ ಹಾಕಲ್ಲ, ಹಾಲನ್ನ ಕಾಯಿಸಿ ಎತ್ತಿಟ್ಕೊಂಡಿರ್ತೀನಿ. ಶಾವಿಗೆ ಎಲ್ಲ ಬೆಂದಾದಮೇಲೆ ಅದಕ್ಕೆ ಹಾಲನ್ನ ಆ್ಯಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ತುಪ್ಪನೂ ಯೂಸ್ ಮಾಡ್ತೀವಿ. ಬೇಡ ಅಂತಂದರೆ ತುಪ್ಪನ ಲೆಸ್ ಮಾಡ್ಕೊಬೋದು. ಬಟ್ ಆವಾಗ ತಿನ್ನೋಕ್ಕೆ ತುಪ್ಪ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾಮ ಎಗ್ ಪಪ್ಸ್ನ ಅಷ್ಟೊತ್ತಿನಲ್ಲೇ ಕೊಟ್ಟು ಕಳಿಸಿದ್ರು. ಇಬ್ಬರು ತಿಂತಿದ್ವಿ, ನಾನು ಅವ್ನಿಗೆ ಮಾತ್ರ ವೀಡಿಯೋ ಮಾಡಿದೆ. ಮಾಡಿಕೊಟ್ಟಿದ್ದು ನಾನು ನನಗೆ ಕೊಡ್ತೀನಿ. ಚೆನ್ನಾಯ್ತಾ? ಸಾಕಾಯ್ತಾ? ಮತ್ತು ನೀವು ಗಾಡಿ ಬಂದಮೇಲೆ ಲವಂಗ ಚೆನ್ನಾಗಿರುತ್ತೆ. ಆಯಿತು, ತಿನ್ನು. ಇವತ್ತು ಬೆಳಗ್ಗೆನೇ ನಾನೇ ಫಿಶ್ನ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಅಮ್ಮ ಬರೋ ಅಷ್ಟರೊಳಗೆ ಬಂದು ಫಿಶ್ ಸಾಂಬಾರನ್ನ ಮಾಡಿದರು. ಕಬಾಬ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು. ಬಟ್ ಸಾಂಬಾರನ್ನೇ ಮಾಡಿದರು, ತುಂಬ ಜನ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ನಾನು ಊಟ ಎಲ್ಲ ಹಾಕ್ಕೊಂಡು ಊಟ ಮಾಡಿ ಮಂಜುಗೂ ಜಾಸ್ತಿ ಕೊಡೋದು ಬೇಡ ಅಂತ ಸ್ವಲ್ಪ ಫಿಶ್ ಸಾಂಬಾರು ಮತ್ತು ಮುದ್ದೆನ ಕೊಟ್ಟೆ. ಅವರನ್ನು ಅಷ್ಟೇ ಈ ನಡುವೆ ಅಂತೂ ಫುಲ್ ಊಟ ಎಲ್ಲ ಬಿಟ್ಬಿಟ್ಟಿದ್ದಾರೆ, ತುಂಬ ವೀಕಾಗಿ ಹೋಗ್ಬಿಟ್ಟಿದ್ದಾರೆ. ಮಂಜು ನೋಡಿದ್ರೆ ಒಂದೊಂದು ಸರಿ ಬೇಜಾರಾಗುತ್ತೆ ಯಾಕೆ ಹಿಂಗಾಗಿದ್ದಾರೆ ಅಂತ. ಸ್ವಲ್ಪ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ ಮಂಜುದು. ಏನು ಪ್ರಾಬ್ಲಮ್ ಅಂತ ಅವ್ರು ಬಾಯ್ಬಿಟ್ಟು ಹೇಳಿದರೆ ಕೇಳೋದು ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.